ಬಿಗ್ ಬಾಸ್ ಮನೆ ಬೀಗ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಜಾಲಿವುಡ್ ಸ್ಟುಡಿಯೋಸ್ ತೆರೆಯೋದಕ್ಕೆ ಈಗ ಅನುಮತಿಯನ್ನ ನೀಡಲಾಗಿದೆ. ರಾತ್ರೋರಾತ್ರಿ ಸ್ಟುಡಿಯೋಸ್ ತೆರೆಯೋದಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಕೆಲವೇ ನಿಮಿಷಗಳಲ್ಲಿ ಸ್ಟುಡಿಯೋ ಓಪನ್ ಆಗುವಂತಹ ಸಾಧ್ಯತೆ ಇದೆ. ಕೆಲವೇ ನಿಮಿಷಗಳಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಓಪನ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಈಗ ಅನುಮತಿಯನ್ನು ನೀಡಲಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಬೀಗ ಜಡಿಯುವಂತಹ ಕೆಲಸವನ್ನು ಮಾಡಿತ್ತು. ಜಲಮಾಲಿನ್ಯ ಸೇರಿದಂತೆ ಇತರೆ ಮಾಲಿನ್ಯವನ್ನು ಮಾಡ್ತಾ ಇದ್ರು ಅನ್ನುವಂತಹ ಆರೋಪದಲ್ಲಿ ಬಂದ್ ಮಾಡಲಾಗಿತ್ತು. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಒಂದ್ ಕಡೆಯಲ್ಲಿ ಬಿಗ್ ಬಾಸ್ ಬಂದ್ ಆಗುತ್ತಾ ಅನ್ನುವಂತಹ ಕ್ವಶನ್ ಇತ್ತು, ಇನ್ನೊಂದ್ ಕಡೆಯಲ್ಲಿ ಸ್ಪರ್ಧಿಗಳಲ್ಲೆಲ್ಲರನ್ನೂ ಕೂಡ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇರಿಸಲಾಗಿತ್ತು. ಈಗ ಮತ್ತೆ ಓಪನ್ ಮಾಡೋದಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ಬಹಳಷ್ಟು ಕುತೂಹಲ, ಸಾಕಷ್ಟು ಚರ್ಚೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇತ್ತು. ಬಹಳ ಪ್ರಮುಖವಾಗಿ ಜಾಲಿವುಡ್ ಸ್ಟುಡಿಯೋಸ್ ಓಪನ್ ಆಗೋದಕ್ಕೆ ಅವಕಾಶ ಸಿಗುತ್ತಾ, ಮತ್ತೆ ಬಿಗ್ ಬಾಸ್ ಸ್ಥಗಿತಗೊಂಡಿದೆ, ಅದು ಮತ್ತೆ ರನ್ ಮಾಡೋದಕ್ಕೂ ಕೂಡ ಅವಕಾಶ ಸಿಗುತ್ತಾ ಅಂತ ಅವೆಲ್ಲದಕ್ಕೂ ಕೂಡ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಓಪನ್ ಕೂಡ ಆಗುತ್ತೆ. ಈಗ ಈಗಾಗಲೇ ಅನುಮತಿಯನ್ನು ಕೂಡ ಕೊಟ್ಟಿರುವಂತದ್ದು. ಕಳೆದ 6ನೇ ತಾರೀಕು ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಅಂದ್ರೆ ಯಾವುದೇ ರೀತಿಯಲ್ಲಿ ಪೊಲ್ಯೂಷನ್ ಸಂಬಂಧಪಟ್ಟಂತೆ ನೀವು ಮೇಂಟೈನ್ ಅನ್ನ ಮಾಡ್ತಾ ಇಲ್ಲ, ಹೀಗಾಗಿ ನಿಮ್ಮನ್ನ ಸ್ಥಗಿತ ಮಾಡ್ಬೇಕಂದ್ರೆ ಬೀಗ ಮುದ್ರೆ ಹಾಕಬೇಕು ಅಂತ ಈ ನಿಟ್ಟಿನಲ್ಲಿ ನಿನ್ನೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಆ ಒಂದು ಸ್ಥಳಕ್ಕೆ ಜಾಲಿವುಡ್ ಸ್ಟುಡಿಯೋಕ್ಕೆ ಹೋಗಿ ಬೀಗ ಮುದ್ರೆಯನ್ನು ಹಾಕಿದ್ರು. ಜೊತೆಗೆ ಒಳಭಾಗದಲ್ಲಿದ್ದಂತ ಬಿಗ್ ಬಾಸ್ ತಂಡವನ್ನೆಲ್ಲವನ್ನೂ ಕೂಡ ಸ್ಪರ್ಧಾಳಿಗಳೆಲ್ಲವನ್ನೂ ಕೂಡ ಹೊರಗೆ ಕಳಿಸಿದ್ರು. ಅವರೆಲ್ಲರೂ ಕೂಡ ಈಗಲ್ಟನ್ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇವತ್ತು ಸಾಕಷ್ಟು ದೊಡ್ಡ ಮಟ್ಟಿನ ಚರ್ಚೆಗಳು, ಹೈಡ್ರಾಮಾಗಳು ಕೂಡ ನಡೀತು. ಒಂದ್ ಕಡೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ರು, ಜೊತೆಗೆ ಹೈಕೋರ್ಟ್ಗೂ ಕೂಡ ರಿಟ್ ಪಿಟಿಷನ್ ಕೂಡ ಸಲ್ಲಿಕೆ ಮಾಡಿದ್ರು. ಜಿಲ್ಲಾಧಿಕಾರಿಗಳ ಮೊರೆ ಹೋಗಿ ನಮಗೆ ಒಂದು ಕಾಲಾವಕಾಶವನ್ನ ಕೊಡಬೇಕು ಅಂತ ಕೂಡ ಹೇಳಿದ್ರು. ಆ ಮಧ್ಯದಲ್ಲಿ ಜಿಲ್ಲಾಧಿಕಾರಿಗಳು 10 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಅಂತಾನು ಕೂಡ ತಿಳಿದು ಬಂದಿತ್ತು. ಆದ್ರೆ ಆ ನಂತರದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರಾದಂತ PM ನರೇಂದ್ರ ಸ್ವಾಮಿ ಅವರು ಕೂಡ ನಮ್ಮ ಬಳಿ ಯಾವುದೇ ಒಬ್ರು ಕೂಡ ಜಾಲಿವುಡ್ ನ ಸಂಸ್ಥೆಯವರು ಬಂದಿಲ್ಲ, ಹಾಗಾಗಿ ನಾವು ಇನ್ನೂ ಇದುವರೆಗೂ ಯಾವುದೇ ಅನುಮತಿ ಕೊಟ್ಟಿಲ್ಲ ಅಂತ. ಹೀಗಾಗಿ ಇವತ್ತು ಯಾವುದೇ ರೀತಿ ಓಪನ್ ಆಗೋದಿಲ್ಲ ಅನ್ನೋಂತ ಚರ್ಚೆಗಳು ಕೂಡ ನಡೀತಾ ಇತ್ತು. ಜೊತೆಗೆ ಇವತ್ತು ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಯಾವುದೇ ರೀತಿಯ ಹೈಕೋರ್ಟ್ ನಲ್ಲಿ ಚರ್ಚೆ ಆಗಿರ್ಲಿಲ್ಲ. ಆದ್ರೆ ಮತ್ತೊಮ್ಮೆ ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿ ಸಲ್ಲಿಕೆಯನ್ನು ಮಾಡಿದ್ರು. ಇದ್ರ ವಿಚಾರಣೆಯನ್ನ ತ್ವರಿತವಾಗಿ ಮಾಡಬೇಕು ಅಂತ. ಹೀಗಾಗಿ ಹೈಕೋರ್ಟ್ ನಲ್ಲಿ ವಿಚಾರಣೆಯನ್ನ ನಾಳೆ ನಡೆಸೋದಕ್ಕೂ ಕೂಡ ಈಗಾಗಲೇ ದಿನಾಂಕವನ್ನ ನೀಡಲಾಗಿತ್ತು. ಇವೆಲ್ಲವುಗಳ ಮಧ್ಯೆ ಇವತ್ತು ಓಪನ್ ಆಗುತ್ತಾ ಆಗಲ್ವಾ ಅನ್ನೋ ಚರ್ಚೆ ಇತ್ತು. ಜೊತೆಗೆ ಈ ಈಗಲ್ಟನ್ ರೆಸಾರ್ಟ್ ನಲ್ಲಿ ತಂಗಿರುವಂತ ಎಲ್ಲಾ ಸ್ಪರ್ಧಾಳಿಗಳನ್ನ ಬೇರೊಂದು ರೆಸಾರ್ಟ್ಗೂ ಕೂಡ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಆಗ್ತಿತ್ತು. ಯಾಕಂದ್ರೆ ಇವತ್ತಿಗೆ ಮಾತ್ರ ಈಗಲ್ಟನ್ ರೆಸಾರ್ಟ್ ನ ರೂಮ್ ಗಳನ್ನ ಬುಕ್ ಮಾಡಿದ್ರು. ನಾಳೆ 72 ರೂಮ್ ಗಳನ್ನ ಬೇರೊಂದು ಸಂಸ್ಥೆಯವರು ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ರೆಸಾರ್ಟ್ ನಲ್ಲಿ ಅವರಿಗೆ ತಂಗೋಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಬೆಳಗ್ಗೆವರೆಗೂ ಹೇಗಾದ್ರೂ ಮಾಡಿ ಕಾಲವನ್ನ ಕಳೆದು ಆ ನಂತರದಲ್ಲಿ ನಾವು ಇಲ್ಲ ಏನಾದ್ರೂ ನಾಳೆ ನಮ್ಗೆ ಅವಕಾಶವನ್ನ ಜಾಲಿವುಡ್ ಓಪನ್ ಮಾಡೋದಕ್ಕೆ ಅವಕಾಶವನ್ನ ಸಿಕ್ಕಿದ್ರೆ ಸ್ಪರ್ಧಾಳಿಗಳೆಲ್ಲರನ್ನೂ ಕೂಡ ಅಲ್ಲಿಗೆ ಶಿಫ್ಟ್ ಮಾಡಬೇಕು, ಸಿಗ್ಲಿಲ್ಲ ಅಂದ್ರೆ ಬೇರೊಂದು ರೆಸಾರ್ಟ್ಗೆ ಕೂಡ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಒಂದ್ ಕಡೆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಕೂಡ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂತಾ ಇತ್ತು. ಯಾರು ಕೂಡ ನಿರೀಕ್ಷೆ ಮಾಡ್ಲಿಲ್ಲ ರಾತ್ರೋರಾತ್ರಿ ಅವಕಾಶ ಸಿಗುತ್ತೆ, ರಾತ್ರೋರಾತ್ರಿ ಗೇಟ್ಗಳು ಓಪನ್ ಆಗ್ತವೆ, ಜೊತೆಗೆ ಬಿಗ್ ಬಾಸ್ ರನ್ ಮಾಡೋದಕ್ಕೆ ಕೂಡ ಅವಕಾಶ ಆಗುತ್ತೆ ಅನ್ನೋಂಥದ್ದು. ಇದೀಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಾಲಿವುಡ್ ನ ಸ್ಟುಡಿಯೋಸ್ ಇದು ಓಪನ್ ಆಗ್ತಾ ಇದೆ. ಹೀಗಾಗಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ತಂಗಿರುವಂತ ಎಲ್ಲ 17 ಸ್ಪರ್ಧಾಳಿಗಳನ್ನು ಕೂಡ ಅಂದ್ರೆ ಆ ಒಂದು ಏನ್ ಬಿಗ್ ಬಾಸ್ ಸೆಟ್ ಇದೆ, ಆ ಒಂದು ಬಿಗ್ ಬಾಸ್ ಸೆಟ್ಗೂ ಕೂಡ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ, ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಅಂದ್ರೆ ಸಂಪೂರ್ಣವಾಗಿ ನಾಳೆ ಏನಾದ್ರೂ ಹೈಕೋರ್ಟ್ ನಲ್ಲಿ ನಮ್ಮ ಪರವಾಗಿ ತೀರ್ಪು ಬರಲಿಲ್ಲ ಅಂದ್ರೆ ಶೋ ನಡೆಸುವಂತದ್ದು ಹೇಗೆ, ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅನುಮತಿ ಕೊಡ್ಲಿಲ್ಲ ಅಂದ್ರೆ ಹೇಗೆ, ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮತ್ತೊಂದು ಕಡೆ ಜಾಲಿವುಡ್ ಸ್ಟುಡಿಯೋಸ್ ನ ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೀವು ಸಾಕಷ್ಟು ಗೋಪ್ಯತೆಯನ್ನ ಕಾಪಾಡ್ಕೊಂಡಿದ್ದೀರಾ, ನಮ್ಗೆ ಇವೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಗಳ ಬಗ್ಗೆ ತಿಳಿಸಿಲ್ಲ ಅಂತೇಳಿ ಸಾಕಷ್ಟು ಈ ರೀತಿಯ ಗೊಂದಲಗಳು, ಚರ್ಚೆಗಳೆಲ್ಲವೂ ಆಗ್ತಿತ್ತು. ಅವೆಲ್ಲವಕ್ಕೂ ಕೂಡ ಈಗ ತೆರೆ ಬಿದ್ದಿರುವಂತದ್ದು. ರಾತ್ರೋರಾತ್ರಿ ಜಾಲಿವುಡ್ ನ ಏನ್ ಸ್ಟುಡಿಯೋಸ್ ಇದೆ ಅದನ್ನ ಓಪನ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟರು ಅಂತ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ DCM ಡಿ.ಕೆ. ಶಿವಕುಮಾರ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಕೆಲವೊಂದಿಷ್ಟು ಗೊಂದಲಗಳಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ ಅಂತೇಳಿ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ತಪ್ಪು ಸರಿಪಡಿಸಿಕೊಳ್ಳಲು ಜಾಲಿವುಡ್ ಸ್ಟುಡಿಯೋಗೆ ಅವಕಾಶ ನೀಡಲು ಸೂಚನೆ ಕೊಟ್ಟಿದ್ದೀನಿ, ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮಗಳನ್ನ ಪಾಲಿಸಿಲ್ಲ ಎಂಬ ಕಾರಣಕ್ಕೆ ಬಿಗ್ ಬಾಸ್ ನಡೆಯುವ ಜಾಲಿವುಡ್ ಸ್ಟುಡಿಯೋ ಬಂದ್ ಮಾಡಲಾಗಿದೆ. ಆದ್ರೆ ಇಲ್ಲಿ ಖಾಸಗಿಯವರು ಹೂಡಿಕೆ ಮಾಡಿರುತ್ತಾರೆ,
ಉದ್ಯೋಗ ನಡೆಯುವುದು ಮುಖ್ಯ. ಹೀಗಾಗಿ ತಪ್ಪುಗಳನ್ನ ಸರಿಪಡಿಸಿಕೊಂಡು ಹೋಗಲು ಅವಕಾಶ ನೀಡುವಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಅಂತೇಳಿ ಟ್ವೀಟ್ ಅನ್ನ ಕೂಡ ಮಾಡಿದ್ರು. ಈ ಒಂದು ಟ್ವೀಟ್ ಆಧಾರದ ಮೇಲೆ ಜೊತೆಗೆ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಟ್ಟಿದ್ರು, ಹೀಗಾಗಿ ರಾತ್ರಿ ಜಾಲಿವುಡ್ ಸ್ಟುಡಿಯೋಸ್ ನ ಓಪನ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತ. ಹೀಗಾಗಿ ಕೆಲವೊಂದಿಷ್ಟು ಅಧಿಕಾರಿಗಳು ಕೂಡ ಅಲ್ಲಿ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಈಗ ಅವರು ಅವಕಾಶವನ್ನ ಮಾಡಿದ್ರೆ ಅದನ್ನ ರೀಓಪನ್ ಮಾಡಿಕೊಟ್ಟ ನಂತರದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಎಂಟೈರ್ ಬಿಗ್ ಬಾಸ್ ಟೀಮ್ ಅನ್ನು ಕೂಡ ವಾಪಸ್ ಜಾಲಿವುಡ್ ಸ್ಟುಡಿಯೋದ ಒಳಭಾಗಿ ಕಳಿಸ್ಕೊಟ್ಟು ಆ ಒಂದು ಸೆಟ್ಗೂ ಕೂಡ ಕಳಿಸೋದಕ್ಕೂ ಕೂಡ ತೀರ್ಮಾನ ಮಾಡಲಾಗಿರುವಂತದ್ದು. ನಿತಿನ್, ಇನ್ನು ಒಂದ್ ಕಡೆಯಲ್ಲಿ ನಾಳೆ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೆಯಲಿದೆ, ಇನ್ನೊಂದ್ ಕಡೆಯಲ್ಲಿ ಈಗ ಈ ನಿರ್ಧಾರವನ್ನು ತೆಗೆದುಕೊಂಡಿರುವ ಒಂದ್ ಕಡೆ ಬಿಫೋರ್ ಆಲ್ರೆಡಿ ರಾಜಕೀಯ ಒಂದು ಕೆಸರೆ ಚಾಟು ನಡೀತಾ ಇರುವಂತದ್ದು, ಡಿ ಕೆ ಶಿವಕುಮಾರ್ ಕೈವಾಡ ಏನೇ ಅನ್ನೋ ರೀತಿಯಲ್ಲಿ ಕೂಡ ಬಿಜೆಪಿ ಜೆಡಿಎಸ್ ಕಿಡಿಕಾರ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಈ ನಿರ್ಧಾರಗಳು ತೆಗೆದುಕೊಂಡಿರುವಂತದ್ದು ಈಗ ತರಾತುರಿಯಲ್ಲಿ ಯಾಕಾಗಿ ಒಂದು ಡಿಸಿಷನ್ ಅನ್ನು ತಗೊಂಡ್ಕೊಂಡಿದ್ದಾರೆ? ಯಾಕಂದ್ರೆ ನಾಳೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಫೋರ್ ಆಗಿ ಈಗ ಕಾಲಾವಕಾಶ ಕೊಟ್ಟಿದ್ದಾರೆ. ಆದ್ರೆ ಇದು ಕೇವಲ ಕೆಲವು ದಿನಗಳಿಗೆ ಸೀಮಿತವಾಗಿನ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಡಿಸಿಷನ್ ತೆಗೆದುಕೊಳ್ತಾರೆ ಹೇಗೆ? ನಿತಿನ್, ಕೆಲವೊಂದಿಷ್ಟು ವೈಲೇಷನ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮೊನ್ನೆ ನೋಟಿಸ್ ಕೊಟ್ಟ ನಂತರದಲ್ಲಿ ನಿನ್ನೆ ಏಕಾಏಕಿ ಸಂಜೆ ಬಂದು ಜಿಲ್ಲಾಡಳಿತ ಬೀಗಮುದ್ರೆ ಹಾಕುವಂತ ಸೀಲನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಇವತ್ತು ಅದು ಸಂಪೂರ್ಣವಾಗಿ ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿತ್ತು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಕೂಡ ಟ್ವೀಟ್ ಅನ್ನ ಮಾಡಿತ್ತು. ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹೇಗೆ ನಾನು ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಬೇಕು ಅನ್ನೋದು ಗೊತ್ತು ಕನ್ನಡ ಚಿತ್ರರಂಗದಲ್ಲಿರುವಂತ ಕೆಲವೊಂದಿಷ್ಟು ಜನರಿಗೆ ಅಂತ. ಆ ಅಂಶವನ್ನ ಇಟ್ಕೊಂಡು ನಟ್ಟು ಬೋಲ್ಟಿನ ಡಿ ಕೆ ಶಿವಕುಮಾರ್ ಬಿಗ್ ಬಾಸ್ ಅನ್ನು ಕೂಡ ಬಂದ್ ಮಾಡ್ತಿದ್ದಾರೆ, ಜಾಲಿವುಡ್ ಸ್ಟುಡಿಯೋನ ಬಂದ್ ಮಾಡ್ತಿದ್ದಾರೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನ ಮಾಡಿದ್ರು. ಜೊತೆಗೆ ಬಿಜೆಪಿಯವರು ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಿದ್ರು. ಕೇವಲ ಈ ರೀತಿಯ ಕ್ರಮಗಳು ಜಾಲಿವುಡ್ ಸ್ಟುಡಿಯೋಸ್ ಮೇಲೆ ರಾಜ್ಯದಲ್ಲಿ ಬೇರೆ ಬೇರೆ ಈ ರೀತಿಯ ಸಮಸ್ಯೆಗಳಿವೆ, ಅಲ್ಲಿ ಈ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳದೆ ಈ ರೀತಿ ಮಾಡ್ತಾ ಇದ್ದಾರೆ, ನೀವು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದೀರಾ, ಬಿಗ್ ಬಾಸ್ ಶೋನ ಸ್ಟಾಪ್ ಮಾಡಿಸೋದಕ್ಕೆ ಈಗೆಲ್ಲ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಆಕ್ರೋಶವನ್ನ. ಪ್ರಶಾಂತ್, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.